ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಬನ್ನಿ ನಮ್ಮ ವಿಡಿಯೋ ನೋಡ್ಕೊಬರೋಣ. ಆ್ಯಂಡ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೇತ್ರ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಮೀಶೋದಿಂದ ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಆ್ಯಂಡ್ ಕಿಚನ್ ಮೇಕರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರವಾಗಿ ನಾನು ಏನೆಲ್ಲ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ ತೋರಿಸೋಣ, ನೋಡೋಣ ಬನ್ನಿ. ಇವತ್ತು ಸ್ಯಾಟರ್ಡೆ. ಆಕ್ಚುಲಿ ನಾನು ಕಿಚನ್ ಮೇಕರ್ ಮಾಡ್ಕೊಳ್ಳೋಣ ಅಂತೇಳಿ ತುಂಬ ದಿನದಿಂದ ಕಿಚನ್ಗೆ ಬೇಕಾಗಿರೋ ಪ್ರಾಡಕ್ಟ್ಸ್ನ ಮಧ್ಯದಲ್ಲಿ ಏನೇನು ಬೇಕೋ ಅದನ್ನು ಒಂದೊಂದೇ ತೊಗೊಂಡು ಕೂಡಿಸ್ಕೊಂಡು ಅದನ್ನು ಆಲ್ರೆಡಿ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಕೆಲವು ಪ್ರಾಡಕ್ಟ್ಸ್ಗಳನ್ನ ಏನು ನನಗೆ ಇಷ್ಟ ಆಯಿತು ಅದನ್ನು ಮಾತ್ರ ನಾನು ತರಿಸಿದ್ದೀನಿ. ಸೊ ಆ ಥರ ಪ್ರಾಡಕ್ಟ್ಸ್ನೆಲ್ಲ ಗಲಾಟೆ ಮಾಡ್ಬಿಡಿ ಗೋ ಬಾಯ್ ಗೋ. ಆ ಥರ ನನಗೆ ಏನು ಬೇಕೋ ಆ ಪ್ರಾಡಕ್ಟ್ಸು ಇಲ್ಲಿ ನಾನು ತರಿಸ್ಕೊಂಡಿದ್ದೀನಿ. ಹಾಗೆ ಏನೆಲ್ಲ ತರಿಸ್ಕೊಂಡಿದ್ದೀನಿ ಅಂತ ಹೇಳಿ ನಾನು ನಿಮ್ಮ ಮುಂದೆ ಶೋ ಮಾಡ್ತಾ ಇದ್ದೀನಿ. ಕೆಲವೊಂದು ಪ್ರಾಡಕ್ಟ್ಸು ಬಡ್ಜೆಟಲ್ಲಿ ಹಾಗೆ ಯಾವುದೆಲ್ಲ ಕಡಿಮೆ ಇರುತ್ತೋ ಆ ಥರದ್ದು ಮಾತ್ರ ನೋಡಿಕೊಂಡು ನಾನು ಇಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೆಲವೊಂದು ಪ್ರಾಡಕ್ಟ್ಸ್ನ ಓಪನ್ ಮಾಡಿ ನೋಡಿದ್ದೀನಿ. ಯಾಕೆಂದರೆ ಒಂದೊಂದು ಪ್ರಾಡಕ್ಟ್ಸು ಒಂದೊಂದು ದಿನ ಬಂದಿದ್ದಲ್ವಾ, ಯಾವುದಾದ್ರೂ ಪ್ರಾಡಕ್ಟ್ಸು ಡ್ಯಾಮೇಜ್ ಇದ್ದರೆ ಇನ್ ಕೇಸ್ ಏನಾದರೂ ರಿಟರ್ನ್ ಮಾಡೋ ಥರದ್ದಿದ್ರೆ ಇರಲಿ ಅಂತ ಹೇಳ್ಬಿಟ್ಟು ಕೆಲವೊಂದು ಮಾತ್ರ ಮೇಜರ್ ಅಂದರೆ ಕಾಸ್ಟ್ಲಿ ಪ್ರೈಸ್ ಇರೋವಂಥದ್ದು, ಸಪೋಸ್ ಮಿಕ್ಸಿ ಆಗಿರ್ಬೋದು ಅಥವಾ ಇನ್ನೊಂದು ವುಡನ್ದೊಂದು ಏನೋ ತೊಗೊಂಡಿದ್ದೆ ಕಿಚನ್ ಕೌಂಟರ್ ಟಾಪ್ ಮೇಲೆ ಇಡೋದಕ್ಕೆ ಅಂತೇಳಿ ಅದಿರ್ಬೋದು. ಈ ಥರದನ್ನೆಲ್ಲ ಓಪನ್ ಮಾಡಿ ನಾನು ಆಲ್ರೆಡಿ ನೋಡಿದ್ದೀನಿ. ಇನ್ನೊಂದು ಮಿಕ್ಕಿದಷ್ಟು ಪ್ರಾಡಕ್ಟ್ಸು ನಾನು ಯಾವುದನ್ನು ಓಪನ್ ಮಾಡಿಲ್ಲ. ಅದನ್ನು ನಿಮ್ಮ ಮುಂದೆ ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ ಎಲ್ಲನೂ. ಒಂದೊಂದು ಪ್ರಾಡಕ್ಟ್ಸ್ನ ಒಂದೊಂದು ಓಪನ್ ಮಾಡೋಣ. ನಾನಿಲ್ಲಿ ನಿಮಗೆ ಮೊದಲನೇದಾಗಿ ತೋರಿಸ್ತಾ ಇರೋದು ಮಿಕ್ಸಿನ ತೋರಿಸ್ತಾ ಇದ್ದೀನಿ. ಮಿಕ್ಸಿ ಆಲ್ರೆಡಿ ನಮ್ಮ ಮನೆಯಲ್ಲಿ ಹಾಳಾಗ್ಬಿಟ್ಟಿದೆ. ನಾನು ಇದನ್ನು ಓಪನ್ ಮಾಡುವಾಗ ಆಲ್ರೆಡಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಮಿಕ್ಸಿನ ಉಪಯೋಗಿಸಿದ್ದೀನಿ ಕೂಡ. ಹೇಗಿದೆ ಅಂತೇಳಿ ನಿಮ್ಗೊಂದ್ಸಲ ರಿವೀಲ್ ಮಾಡೋಣ ಅಂತೇಳಿ ಇವಾಗ ಒಂದು ವಿಡಿಯೋ ಮಾಡ್ಕೊತಿದ್ದೀನಿ. ನೀವು ನೋಡ್ತಿರ್ಬೋದು, ಇದು ಬಂದು DLDC ಝೆನೋವಾ ಆಟಂಬರ್ಗು ಝೆನೋವಾ ಮಿಕ್ಸರ್ ಗ್ರೈಂಡರು. ನಾನು ಇದನ್ನು ಆಲ್ರೆಡಿ ಉಪಯೋಗಿಸಿದ್ದೀನಿ ನಿಮ್ಗೆ ಹೇಳ್ದಂಗೆ. ಅಂದರೆ ನಾವು ತೊಗೊಂಬಂದಾಗ ಇದು ಟ್ರಯಲ್ ನೋಡಬೇಕಲ್ವ, ಹಾಗಾಗಿ ಉಪಯೋಗಿಸಿದ್ದು. ತುಂಬ ಚೆನ್ನಾಗಿದೆ ಮಿಕ್ಸಿ, ತುಂಬಾ ಇಷ್ಟ ಆಯಿತು ನನಗೆ. ಇನ್ನು ಜಾರ್ಗಳು ಬಂದು ಇದರಲ್ಲಿ 4 ಜಾರ್ಸ್ ಬರುತ್ತೆ. ಒಂದು 1.5 ಲೀಟರು, ಹಾಗೆ 1 ಲೀಟರು, ಮತ್ತು ಒಂದು ಅರ್ಧ ಲೀಟರು, ಮತ್ತು ಇನ್ನೊಂದು ಬಂದು ಅರ್ಧ ಲೀಟರ್ದು ಚಾಪರ್ ಜಾರ್ ಬರುತ್ತೆ. ಈ ಚಾಪರ್ ಜಾರ್ ಅಂತೂ ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ಹೊಸ ಪ್ಯಾಕ್ನೇ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಮುಂಚೆ ಆಲ್ರೆಡಿ ಒಂದು ಮಿಕ್ಸಿನ ತರಿಸ್ಕೊಂಡು ಅದನ್ನು ನೋಡಿದ್ವಿ. ಅದೇನೋ ಸ್ವಲ್ಪ ವೈಬ್ರೇಟಿಂಗ್ ಪ್ರಾಬ್ಲಮ್ ಇದೆ ಅಂತೇಳಿ ಅದನ್ನು ನಾವು ಆ್ಯಕ್ಚುಲಿ ರೀಪ್ಲೇಸ್ ಮಾಡಿದ್ವಿ. ಹಾಗಾಗಿ ಅದು ನೋಡಿದ್ಮೇಲೆ ಗೊತ್ತಾಯಿತು ನನಗೆ. ಬಟ್ ಅದಿರೋದೇ ಹೀಗೆ, ಮಿಕ್ಸಿ ಮಾಡಿರೋದೇ ಹೀಗೆ ಅಂತ. ಬಟ್ ಮಿಕ್ಸಿ ಕ್ವಾಲಿಟಿ ಮಾತ್ರ ಅಮೇಝಿಂಗು. ಈ ಮೋಟರ್ ಬಂದು ಅತಿಯಾಗಿ ಹೆಚ್ಚು ಕರೆಂಟ್ ಬಿಲ್ಲನ್ನು ಕೂಡ ಬರೋದಿಲ್ಲ. ಆಮೇಲೆ ತುಂಬಾ ಫಾಸ್ಟಾಗಿ ಆಗೋಗ್ಬಿಡುತ್ತೆ. ತುಂಬಾ ಫಾಸ್ಟಾಗಿ ಏನು ಚಾಪಿಂಗ್ ಆಗಿರ್ಬೋದು ಅಥವಾ ಗ್ರೈಂಡಿಂಗ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಈ ಥರದ್ದು ಯಾವುದಿದ್ರೂ ಕೂಡ ತುಂಬಾ ಬೇಗ ಆಗೋಗ್ಬಿಡುತ್ತೆ. ಅಷ್ಟು ತುಂಬ ಚೆನ್ನಾಗಿದೆ. ಇನ್ನು ಈ ಜಾರ್ ಕ್ವಾಲಿಟಿ ಅಂತೂ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ಎಷ್ಟು ಸೂಪರಾಗಿದೆ ಅಂತಂದರೆ ನನಗಂತೂ ಸಖತ್ ಇಷ್ಟ ಆಯಿತು ಇದು ಆ್ಯಕ್ಚುಲಿ. ನಾನು ಆಲ್ರೆಡಿ ಒಂದು ಮಧ್ಯದ ಜಾರು 1 ಲೀಟರ್ ಜಾರ್ನ ಉಪಯೋಗಿಸಿದ್ದೀನಿ. ಇಲ್ಲಿ ನಾನು ಅದರ ಆಲ್ರೆಡಿ ಕಿಚನಲ್ಲಿದೆ. ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅಂತಲೇ ಇದನ್ನು ಎತ್ತಿಟ್ಕೊಂಡಿದ್ದೆ. ನೀವು ನೋಡ್ತಿರ್ಬೋದು, ಇದು ಬಂದು ಲಿಡ್ಡು. ಇದು ಬಂದು ಆ್ಯಂಟಿ ಗ್ರಾವಿಟಿ ಲಿಡ್ ಲಾಕ್ ಅಂತ ಹೇಳಿ. ಅಂದರೆ ಇದನ್ನು ಬಂದು ನಾವು ಈ ಥರ ಲಿಡ್ಡನ್ನ ಕ್ಲೋಸ್ ಮಾಡಿ ನಾವು ಮಿಕ್ಸಿನಲ್ಲಿ ಹಾಕಿದ್ರೆ ಇದು ಯಾವುದೇ ಥರ ಏನೋ ಲೀಕ್ ಆಗೋದಿರ್ಬೋದು ಅಥವಾ ಬೀಳೋದಿರ್ಬೋದು, ಈ ಥರದ್ದೆಲ್ಲ ಏನೂ ಆಗೋದಿಲ್ಲ, ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ಇದು ಬಂದು ಮ್ಯಾಗ್ನೆಟ್ ಸೆನ್ಸರಲ್ಲಿ ಮಿಕ್ಸಿ ವರ್ಕ್ ಆಗುತ್ತೆ. ಇದರಲ್ಲಿ ಬಂದು ಮ್ಯಾಗ್ನೆಟ್ ಸೆನ್ಸರ್ ಇದೆ. ಅದು ಹೇಗೆ ಅಂತ ಹೇಳ್ತೀನಿ. ನಾನು ಹೇಳಿದ್ನಲ್ಲ ಮಿಕ್ಸಿ ಆಲ್ರೆಡಿ ಉಪಯೋಗಿಸಿದ್ದೀನಿ ಅಂತ. ಇದು ಬಂದು ಆಟಂಬರ್ಗ್. ಇದು ಬಂದು ಕೋರ್ಸ್ ಗ್ರೈಂಡ್ ಇದೆ ಮಿಕ್ಸಿ. ನೀವು ನೋಡ್ತಿರ್ಬೋದು, ಮಿಕ್ಸಿ ಹೈಟ್ ಬಂದು ಇಷ್ಟೇ ಇರೋದು. ಈ ನನ್ನ ಕೈನಲ್ಲಿ ಒಂದು ಗೇಣಿದೆ ಅಷ್ಟೇ. ನನ್ನ ಕೈನಲ್ಲಿ, ನಂದು ಪುಟ್ಟ ಕೈ, ನನ್ನ ಕೈನಲ್ಲಿ ಒಂದು ಗೇಣಿದೆ. ಈಸಿಲಿ ನಾವು ಒಂದು ಕಬೋರ್ಡ್ನಲ್ಲಿ ಅಂದರೆ ಒಂದು ಡ್ರಾಯರ್ನಲ್ಲಿ ಇಟ್ಕೊಬಿಡ್ಬೋದು, ಕಿಚನಲ್ಲಿ ಈ ಥರ ಇಟ್ಕೊಂಡ್ಬಿಡ್ಬೋದು. ಇದು ಮಿಕ್ಸಿ ಆನ್ ಆಗಿದ್ದಾಗ ಯಾವುದೇ ಕಾರಣಕ್ಕೂ ಇದು ನಾವು ಸ್ವಿಚ್ ಹಾಕಿದಾಗ ಜಾರ್ ಹಾಕೋಕ್ಕೆ ಮುಂಚೆ ನಾವು ಎಷ್ಟೇ ತಿರುಗಿಸ್ರೂ ಇದು ಮೋಟರ್ ಓಡೋದಿಲ್ಲ. ಇನ್ನು ಇದು ಬಂದು ಕೋರ್ಸ್ ಗ್ರೈಂಡ್ ಅಂತೇಳಿ, ಅದಕ್ಕೆ ನಾವು ಈ ರೀತಿ ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡಿದ್ರೆ ಕೋರ್ಸ್ ಗ್ರೈಂಡ್ ಅಂದರೆ ನಾವು ಏನು ಕಲ್ಲಲ್ಲಿ ಗೆಜ್ಜಿ ಪುಡಿನ ಮಾಡ್ತೀವಲ್ವ, ಆ ರೀತಿಯಲ್ಲಿ ಇದು ಆ ರೀತಿ ಪೇಸ್ಟ್ ಆಗುತ್ತೆ. ಅದು ತರಿಯಾಗಿ ಪೇಸ್ಟ್ ಆಗುತ್ತೆ. ಚಟ್ನಿ ಈ ಥರದ್ದೆಲ್ಲ ಮಾಡ್ಕೊಳ್ಳಿಕ್ಕೆ
ಬೇಕಲ್ಲ ಆ ಥರ ಇದು ಹೆಲ್ಪ್ ಆಗುತ್ತೆ. ಇನ್ನು ಇದು ಬಂದು ಸ್ಮಾಲ್ ಜಾರು. ನಮ್ಮ ಮನೆಯಲ್ಲಿರೋ ಮಿಕ್ಸಿ ಆಲ್ರೆಡಿ ತುಂಬಾ ಹಾಳಾಗಿ ಹೋಗ್ಬಿಟ್ಟಿದೆ. ಯಾವುದು ಕೂಡ ಒಂದು ಕೂಡ ಅದಕ್ಕೆ ಜಾರಿಲ್ಲ. ಹಾಗೆ ನಾನೇನಾದರೂ ಇಡ್ಲಿ ಅಥವಾ ದೋಸೆ ಸರಿನ ರುಬ್ಬಬೇಕು ಅಂದರೆ ಪದೇ ಪದೇ ಆಫ್ ಆಗ್ತಾಯಿತ್ತು. ಹಾಗಾಗಿ ಪದೇ ಪದೇ ರಿಪೇರಿ ಮಾಡಿಸೋದು ಬೇಡ ಅಂತೇಳಿ ಹೊಸ ಮಿಕ್ಸಿನ ಪರ್ಚೇಸ್ ಮಾಡ್ಕೊಂಡ್ವಿ. ಇದನ್ನು ತುಂಬಾ ಯೋಚನೆ ಮಾಡಿ ಒಂದಷ್ಟು ರಿಸರ್ಚ್ ಮಾಡಿ ಈ ಮಿಕ್ಸಿನ ತೊಗೊಂಡ್ವಿ. ಆ್ಯಂಡ್ ಒಂದು ತೊಗೊಂಡು ನಾವು ಆಲ್ರೆಡಿ ಅದನ್ನು ಚೆಕ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತಂತ ರಿಪ್ಲೇಸ್ ಕೊಟ್ವಿ. ಆಮೇಲೆ ತೊಗೊಂಡ್ಮೇಲೆ ಬಂದಮೇಲೆ ನೋಡಿದ್ವಿ ಅದು ಪ್ರಾಡಕ್ಟ್ ಇರೋದೇ ಹಾಗೆ, ಅದನ್ನು ಅದನ್ನ ಟೆಕ್ನಾಲಜಿ ಮಾಡಿರೋದೇ ಹಾಗೆ ಅಂತೇಳಿ ಗೊತ್ತಾಯಿತು. ಆ ಮೆಕ್ಯಾನಿಕ್ ಅವ್ರ ಕಡೆಯಿಂದ ನಮಗೆ ಆ ಥರ ಗೊತ್ತಾಯಿತು. ಸರಿ ಅಂತೇಳಿ ಈ ಮಿಕ್ಸಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಹಾಗೆ ಜಾರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಜಾರ್ಸ್ ಅಂತೂ ತುಂಬಾ ವೆಯ್ಟ್ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಬಂದು ಆಟೋಂಬರ್ಗ್ ಝೆನೋವಾ ಮಿಕ್ಸರ್ ಗ್ರೈಂಡರ್ BLDC ಮೋಟರ್ ಇರುವಂಥದ್ದು. ತುಂಬ ಚೆನ್ನಾಗಿ ಬ್ಲೆಂಡಿಂಗು, ಗ್ರೈಂಡಿಂಗು, ಚಾಪಿಂಗು ಆಗುತ್ತೆ. ನಿಮ್ಗೆ ಯಾರಿಗಾದರೂ ಈ ಒಂದು ಪ್ರಾಡಕ್ಟ್ ಬೇಕಂದರೆ ನಾನು ಇದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಅಥವಾ ನೀವು ಯಾರಾದರೂ ಮಿಕ್ಸಿನ ತೊಗೋಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಅಥವಾ ಸರ್ಚ್ ಮಾಡ್ತಾಯಿದ್ರೆ ಈ ಒಂದು ಮಿಕ್ಸಿನ ನೀವು ಧಾರಾಳವಾಗಿ ತೊಗೋಬೋದು ಅಂತಲೇ ನಾನು ಹೇಳ್ತೀನಿ. ಯಾಕೆಂದರೆ ಇದ್ರ ಒಂದು ಪರ್ಫಾಮೆನ್ಸು ಆ ಮಟ್ಟಿಗಿದೆ ಅಂತಲೇ ಹೇಳ್ಬೋದು. ಹಾಗೆ ಕರೆಂಟ್ ಬಿಲ್ ಕೂಡ ತುಂಬಾ ಕಡಿಮೆ ಬರುತ್ತೆ. ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ತೊಗೋಬಹುದು. ನಾನು ಇದನ್ನು ತುಂಬಾ ಮನಸ್ಸಿಂದ ಹಾನೆಸ್ಟಾಗಿ ರಿವ್ಯೂ ಕೊಡ್ತಾಯಿದ್ದೀನಿ. ನೀವು ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಪ್ರಾಡಕ್ಟು ಧಾರಾಳವಾಗಿ ಪರ್ಚೇಸ್ ಮಾಡಿ, ನಿಮಗೇನಾದರೂ ಅವಶ್ಯಕತೆ ಇತ್ತು ಅಂದರೆ. ಇನ್ನು ಇದು ಬಂದು ಇದೊಂದು ಕಿಚನ್ ಕೌಂಟರ್ ಟಾಪು. ಕಾರ್ನರ್ ಕೌಂಟರ್ ಟಾಪ್ ಮೇಲೆ ಇಡುವಂಥದ್ದು, ಕಾರ್ನರಲ್ಲಿ ಇಡುವಂಥದ್ದು ಈ ರೀತಿ ಬರುತ್ತೆ. ನಾನು ಇದನ್ನು ಆಲ್ರೆಡಿ ತೆಗೆದು ಸೆಟ್ ಮಾಡಿದ್ದೀನಿ. ನಿಮಗೆ ತೋರಿಸ್ತೀನಿ ಅದು ಹೇಗಿದೆ ಅಂತ. ಓಕೆ ನೀವು ನೋಡ್ತಿರ್ಬೋದು, ಇದು ಕಾರ್ನರಲ್ಲಿ ಇಡೋವಂಥದ್ದು ಒಂದು ರ್ಯಾಕ್. ಇದು ನಮ್ಮದು ಕಿಚನು ತುಂಬಾ ಚಿಕ್ಕದಿದೆ. ನನ್ನ ಕಿಚನಿಗೆ ನನಗೆ ಇದು ಆ್ಯಕ್ಚುಲಿ ಬೇಕು. ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದು ತುಂಬ ಅವಶ್ಯಕತೆ ಇದೆ. ಯಾಕೆಂದರೆ ಕಾರ್ನರಲ್ಲಿ ತುಂಬ ಸ್ಪೇಸ್ ಕೂಡ ಉಳಿಯುತ್ತೆ ಇದನ್ನು ಜೋಡಿಸ್ಕೊಳ್ಳೋದ್ರಿಂದ. ಫಸ್ಟ್ ಬಂದು ಇದು ಕೂಡ ನಾನು ಓಪನ್ ಮಾಡಿ ನೋಡಿರೋ ಅಂಥದ್ದು. ಇದು ಬಂದು ಪ್ಲೇಟ್ ಸ್ಟ್ಯಾಂಡ್, ಪ್ಲೇಟ್ ಇಟ್ಕೊಳ್ಳೋದಕ್ಕೆ. ನನಗೆ ಆ್ಯಕ್ಚುಲಿ ನನ್ನ ಹತ್ರ ಇರುವಂಥ ಸೆರಾಮಿಕ್ ಪ್ಲೇಟ್ಸ್ನ ಇಡೋದಕ್ಕೆ ಸ್ಪೇಸ್ ಇಲ್ಲ. ನಮ್ಮ ಮನೆಯಲ್ಲಿ ಇರುವಂಥ ಯುಟೆನ್ಸಿಲ್ ರ್ಯಾಕ್ ಏನು ಬಂದಿದೆಯಲ್ಲ ಅದು ಬಂದು ಸ್ಮಾಲ್, ತುಂಬ ಚಿಕ್ಕದು. ಅದರಲ್ಲಿ ಸ್ಟೀಲ್ ತಟ್ಟೆಗಳು, ಆ ಥರದ್ದು ಪ್ಲೇಟ್ಸು ಅದಕ್ಕೆಲ್ಲ ಸಾಕಾಗಿದೆ ಆ ಥರದ್ದು. ಹಾಗಾಗಿ ಇದೊಂದು ಬೇಕಿತ್ತು. ಆ್ಯಂಡ್ ಇದೊಂದು ಬಂದು ಸುಮ್ಮನೆ ಕಿಚನ್ ಡೆಕೋರೇಷನ್ಗೆ ಅಂತೇಳಿ ಇದನ್ನೊಂದು ತೊಗೊಂಡಿದ್ದೀನಿ. ಇದು ಬಂದು ಕಡಿಮೆ, ಒಂದು 88 ರುಪೀಸ್ಗೇನೋ ನನಗೆ ಸಿಕ್ತು. ಇದು ರ್ಯಾಕ್ ಏನು ಹೇಳಿದ್ನಲ್ಲ, ಇದು ರ್ಯಾಕು ಬಂದು 1699 ಇದೆ. ಆ್ಯಕ್ಚುಲಿ ನಾನು ಕ್ಯಾಶ್ ಆನ್ ಡೆಲಿವರಿ ಬುಕ್ ಮಾಡಿದ್ದೆ. ಸೊ ಹಾಗಾಗಿ ನನಗದು ಒಂದು 10-12 ರುಪೀಸ್ ಜಾಸ್ತಿ ಬಿತ್ತು. ನೆಕ್ಸ್ಟ್ ಬಂದು ಓಕೆ, ನಾನು ಎಲ್ಲ ಓಪನ್ ಮಾಡಿರೋದೆಲ್ಲ ಕೆಲವೊಂದನ್ನು ಹೇಗೆ ಇಟ್ಕೊಂಡಿದ್ದೀನಿ. ಇದು ಬಂದು ಇಯರ್ ಕ್ಲೀನರು. ಇದೊಂದು ತುಂಬಾ ಕಡಿಮೆ, 77 ರುಪೀಸಿಗೆ ನನಗೆ ಇದು ಸಿಕ್ಕಿದ್ದು. ಇಷ್ಟು ಟೂಲ್ಸ್ ಇದೆ ನೋಡಿ ಇದರಲ್ಲಿ. ಇದಿಷ್ಟು ಟೂಲ್ಸ್ ಇದೆ, ತುಂಬ ಚೆನ್ನಾಗಿದೆ. ಮಕ್ಕಳು ಕಿವಿ ಕ್ಲೀನ್ ಮಾಡಲಿಕ್ಕೆ, ದೊಡ್ಡವ್ರ ಕಿವಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಆ್ಯಕ್ಚುಲಿ ನಮ್ಮದು ಚಿಕ್ಕ ಮಗ ಇದ್ದಾನಲ್ಲ, ವಿಕ್ರಮ್ ಕಿವಿನಲ್ಲಿ ತುಂಬ ಡ್ರೈ ಆಗಿರುವಂಥ ಗುಗ್ಗೆ ಬರುತ್ತೆ. ಏನು ವ್ಯಾಕ್ಸ್ ಏನು ಬರುತ್ತಲ್ಲ ಕಿವಿನಲ್ಲಿ, ಅದು ತುಂಬ ಡ್ರೈ ಆಗಿರುವಂಥದ್ದು ಬರುತ್ತೆ. ನಾನು ಹೇಗೆ ರಿಮೂವ್ ಮಾಡಿದೆ ಅಂತೇಳಿ ಇದು ವಿಡಿಯೋ ಇದೆ, ವಿಡಿಯೋನ ನಾನು ಆಮೇಲೆ ಹಾಕ್ತೀನಿ. ಇನ್ನು ನೀವಿಲ್ಲಿ ಇದು ನೋಡ್ತಿರ್ಬೋದು, ಇದು ಬಂದು ಇಯರ್ ಕ್ಲೀನರು. ಹಾಗೆ ಮಕ್ಕಳಿಗೆ ಕ್ಲೀನ್ ಮಾಡೋದಕ್ಕೆ ಒಂದು ಪ್ಲಾಸ್ಟಿಕ್ಕಿಂದು ಒಂದು ಕೊಟ್ಟಿದ್ದಾರೆ. ಇದರಲ್ಲಿ ಲೈಟ್ ಕೂಡ ಕೊಟ್ಟಿದ್ದಾರೆ, ಒಂದು ಬ್ಯಾಟ್ರಿ ಬರುತ್ತೆ. ನೋಡ್ತಿರ್ಬೋದು, ನಾನು ವಿಕ್ರಮ್ ಕಿವಿನಲ್ಲಿ ವ್ಯಾಕ್ಸ್ನ ಕ್ಲೀನ್ ಮಾಡ್ತಿದ್ದೀನಿ. ಅವ್ನ ಕಿವಿನಲ್ಲಿ ತುಂಬ ಡ್ರೈ ಆಗಿರುತ್ತೆ, ಯಾವಾಗಲೂ ಎಷ್ಟು ದೊಡ್ಡದು ಬರ್ತಾ ಇರುತ್ತೆ. ನಾನು ಮನೆಯಲ್ಲಿರೋವಂಥದ್ದು ಪುಟ್ಟದೊಂದು ಇಟ್ಕೊಂಡಿದ್ದೆ ಸ್ಟೀಲ್ದು, ಅದರಲ್ಲಿ ರಿಮೂವ್ ಮಾಡ್ತಾಯಿದ್ದೆ. ಇದು ತುಂಬ ನನಗಿಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ಇದು ವಾಲ್ಗೆ ಹಾಕುವಂಥದ್ದು ಸ್ಟಿಕ್ಕರ್ಸು, ಏನಾದರೂ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಬೇಕಲ್ಲ, ಸ್ಕ್ರೂ ಟೈಪಲ್ಲಿರುವಂಥದ್ದು. ತುಂಬ ಚೆನ್ನಾಗಿ ಯೂಸ್ ಆಗಿದೆ ನನಗೆ. ನಾನು ಇದನ್ನು ಆಲ್ರೆಡಿ ಒಂದಷ್ಟು ಉಪಯೋಗಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಯೂಸ್ ಆಗಿದೆ. ಇದು ಕೂಡ ಎಷ್ಟು ಅರೌಂಡು 100 ರುಪೀಸ್ ಅರೌಂಡಲ್ಲಿ ನನಗೆ ಸಿಕ್ಕಿತು. ಓಕೆ, ಇದೊಂದು ಆರ್ಟಿಫಿಷಿಯಲ್ ಫ್ಲವರ್. ನೈಸ್, ಇಟ್ಸ್ ನೈಸ್, ನೈಸ್. ಸಿ ಹೌ ಇಸ್ ದಿಸ್? ಚೆನ್ನಾಗಿದೆಯಾ?
ಇದೊಂದು ಆರ್ಟಿಫಿಷಿಯಲ್ ಫ್ಲವರು, ಸುಮ್ಮನೆ ಕಿಚನ್ನಿಗೆ ಹಾಕೋಣ ಅಂತೇಳಿ. ನಾನೊಂದು ಮಂತ್ರಾಲಯ ಹೋಗಿದ್ದಾಗ ಸ್ಮಾಲ್ ಇರೋದೊಂದು ಬುದ್ಧ ತೊಗೊಂಡು ಬಂದಿದ್ದೆ. ನನಗದನ್ನು ಆ್ಯಕ್ಚುಲಿ ಕಿಚನಲ್ಲಿ ಇಟ್ಕೋಬೇಕು ಅಂತ ಬಹಳ ಆಸೆ. ಅದಕ್ಕೋಸ್ಕರ ಇದನ್ನು ಕಿಚನಲ್ಲಿ ಹಾಕೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಗ್ರೀನ್ ಮತ್ತು ಪಿಂಕಲ್ಲಿರೋದು ಮಿಕ್ಸಲ್ಲಿ ಇರಲಿ ಅಂತೇಳಿ. ನನಗೆ ಪಿಂಕ್ ಅಂದರೆ ಬಹಳ ಇಷ್ಟ ಆಗುತ್ತೆ, ಸೊ ಅದಕ್ಕೆ ಇದು ತೊಗೊಂಡಿದ್ದೀನಿ. ಇದೊಂದು ಮೌಲ್ಡ್ ಬ್ರೆಡ್ ಮಾಡಲಿಕ್ಕೆ. ವಾವ್, ಚೆನ್ನಾಗಿದೆ ಕ್ವಾಲಿಟಿ, ವೆರಿ ನೈಸ್. ಹೇಗಿರುತ್ತೋ ಏನೋ, ಡೆಂಟ್ ಎಲ್ಲ ಆಗ್ಬಿಟ್ಟಿರುತ್ತೇನೋ ಅಂದ್ಕೊಂಡಿದ್ದೆ. ಹಾಗೂ ಸ್ವಲ್ಪ ಲೈಟಾಗಿ ಡೆಂಟ್ ಆಗಿದೆ, ಬಟ್ ಕ್ವಾಲಿಟಿ ಈಸ್ ನೈಸ್. ನಾನ್ ಸ್ಟಿಕ್ದು ಚೆನ್ನಾಗಿದೆ ಇದು. ಈ ಮೌಲ್ಡ್ ಅಂತೂ ತುಂಬಾ ಚೆನ್ನಾಗಿದೆ, ನಾನ್ ಸ್ಟಿಕ್ ಆಗಿದೆ. ನಾನು ಒಂದ್ಸಲ ಕೇಕ್ ಟ್ರೈ ಮಾಡೋಣ ಅಂತೇಳಿ ಮಾಡ್ಕೊಂಡೆ. ಆ್ಯಕ್ಚುಲಿ ನಾನು ಬ್ರೆಡ್ ಮಾಡಬೇಕು ಇದರಲ್ಲಿ, ಇನ್ನೂ ಟೈಮ್ ಕೂಡ ಬಂದಿಲ್ಲ. ನೀವು ನೋಡ್ತಿರ್ಬೋದು, ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇದು ಕಿಚನ್ಗೆ ಅಂತ ತೊಗೊಂಡೆ, ಗ್ರೀನ್ ಗ್ರಾಸ್ ಅಂತ ಹೇಳಿ. ಏನೋ ಪ್ಲಾಸ್ಟಿಕಲ್ಲಿದೆ ಇದು. ಈ ಚೀಲಗಳೆಲ್ಲ ಬರುತ್ತೆ ಗೊತ್ತಾ, ಪಾಲಿಸ್ಟರ್ ಚೀಲಗಳು ಅಂತಾರಲ್ಲ, ಆ ಥರ ಇದೆ ಇದು. ಇದೇನಷ್ಟು ಚೆನ್ನಾಗಿಲ್ಲ, ನೋಡಲೇ ಇಲ್ಲ, ನನಗೆ ಓಪನ್ ಮಾಡಿಬಿಡ್ಬೇಕಾಗಿತ್ತು. ಅಷ್ಟೇನು ಚೆನ್ನಾಗಿಲ್ಲ. ನಾನು ಮಿಕ್ಸಿ ಇಡ್ಲಿಕ್ಕೆ ಆಗುತ್ತೆ ಅಂತೇಳಿ ತೊಗೊಂಡೆ. ಇಲ್ಲಿ ಇದೇನು ನಂಗೆ ಅಷ್ಟು ಲೈಕ್ ಆಗಿಲ್ಲ, ಚೆನ್ನಾಗಿಲ್ಲ, ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಓಕೆ, ಇದು ಐಸ್ ಟ್ರೇ. ಮರ್ತೇ ಹೋಗ್ಬಿಟ್ಟಿದೆ ನನಗೆ ಏನೇನು ಬುಕ್ ಮಾಡ್ಕೊಂಡಿದ್ದೆ ನಾನು. ಓ ನೈಸ್, 2 ಬಂದಿದೆ. ಐಸ್ ಕ್ಯೂಬ್ ಟ್ರೇಸ್ ಇದು ಆ್ಯಕ್ಚುಲಿ. ವಾವ್, ಸೂಪರ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಓಕೆ, ಇದು ಹೀಗೆಲ್ಲ ಉಪಯೋಗಿಸೋದ, ಗುಂಡು ಬರುತ್ತಲ್ಲ, ಚೆನ್ನಾಗಿದೆ. ಐಸ್ ಕ್ಯೂಬ್ ಟ್ರೇಸ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ, ಖುಷಿ ಆಯಿತು ನನಗಿದು. ಇನ್ನು ಈ ಐಸ್ ಕ್ಯೂಬ್ ಹೇಗೆ ಬರುತ್ತೆ ಅಂತೇಳಿ ನೋಡಲಿಕ್ಕೆ ನಾನಿಲ್ಲಿ ವಾಟರ್ ಮೆಲನ್ ಜ್ಯೂಸನ್ನ ಮಾಡಿದ್ದೆ. ಮೊದಲಿಗೆ ನಾನು ವಾಟರ್ ಮೆಲನ್ನ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಗೋಂದು ಹಾಕಿ ಹಾಗೆ ಚಿಯಾ ಸೀಡ್ಸ್ನ ಹಾಕಿದ್ದೀನಿ. ವಾಟರ್ ಮೆಲನ್ ರುಬ್ಕೋಬೇಕಾದ್ರೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೆ. ನಾರ್ಮಲಾಗಿ ಜ್ಯೂಸ್ ಹೇಗೆ ಮಾಡ್ತೀವಿ ಹಾಗೆ. ಐಸ್ ಕ್ಯೂಬ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇದ್ರ ಕ್ವಾಲಿಟಿ ಕೂಡ ತುಂಬ ಅಮೇಝಿಂಗ್ ಆಗಿದೆ, ಸೊ ತಗೋಬಹುದು. ಐ ಲೈಕ್ ಇಟ್. ಇವಾಗ ಸಮ್ಮರ್ ಅಲ್ವಾ, ಏನಾದರೂ ಮಾಡ್ತಿರ್ತೀವಲ್ಲ, ಅದಕ್ಕೆ ಇರಲಿ ಅಂತೇಳಿ. ಮನೆಯಲ್ಲಿ ಒಂದು ಕೂಡ ಐಸ್ ಕ್ಯೂಬ್ ಟ್ರೇ ಇಲ್ಲ ನನ್ನ ಹತ್ರ, ಅದಕ್ಕೋಸ್ಕರನೇ ತರಿಸ್ಕೊಂಡೆ. ಡ್ರೈ ಫ್ರೂಟ್ ಚಾಪರ್ ಆ್ಯಕ್ಚುಲಿ, ಗೊತ್ತಿಲ್ಲ ಹೇಗೆ ವರ್ಕ್ ಆಗುತ್ತೋ ಏನೋ, ನೋಡೋಣ ಒಂದ್ಸತಿ. ಈ ಡ್ರೈ ಫ್ರೂಟ್ ಚಾಪರ್ ಏನು ಅಷ್ಟೇನು ಚೆನ್ನಾಗಿ ಬರಲಿಲ್ಲ. ಚೆಕ್ ಮಾಡೋಣ ಅಂತೇಳಿ ನೋಡಿದೆ, ಸ್ವಲ್ಪ ಬಾದಾಮಿನ ಹಾಕಿ ನಾನಿಲ್ಲಿ ಚಾಪ್ ಮಾಡೋಣ ಅಂತೇಳಿ ಮಾಡಿದೆ. ಅಂತ ಏನು ಚೆನ್ನಾಗೇನು ಬರಲಿಲ್ಲ, ಎಲ್ಲ ಬರೀ ಸಿಪ್ಪೆ ಥರ, ಲೇಯರ್ ಥರ, ಅಂದರೆ ಸ್ಲೈಸಸ್ ಥರ ಬರುತ್ತೆ, ತುಂಬ ತೆಳಗೆ. ಬಟ್ ಇದು ಕ್ವಾಲಿಟಿನೂ ಕೂಡ ಅಂಥ ಚೆನ್ನಾಗಿಲ್ಲ, ಪ್ಲಾಸ್ಟಿಕ್ಕು ಕಿತ್ಕೊಂಡೇ ಬಂತು. ಇದ್ರ ಬಗ್ಗೆ ನನಗೆ ಒಲವಿಲ್ಲ, ಚೆನ್ನಾಗಿಲ್ಲ. ಯಾರೋ ಇದಕ್ಕೆ ಇನ್ವೆಸ್ಟ್ ಮಾಡಬೇಡ್ರಿ ಅಂತ ನನಗನ್ಸುತ್ತೆ. ಅಥವಾ ನನಗೆ ಕಳಿಸಿರೋದು ಈ ಥರ ಪ್ರಾಡಕ್ಟು, ಇಲ್ಲ ಬೇರೆ ಪ್ರಾಡಕ್ಟು ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಕಡಿಮೆ ದುಡ್ಡು ಅಂತ ಹೇಳಿ ತೊಗೊಂಡೆ, ಬಟ್ ಇದು ಚೆನ್ನಾಗಿಲ್ಲ. ನೀವು ನೋಡ್ತಿರ್ಬೋದು, ಆಲ್ಮಂಡ್ ಕೂಡ ಈ ರೀತಿ ಬಂದಿದೆ, ಚಾಪಿಂಗ್ ಆಗಿಲ್ಲ ಅದು. ಕುಕ್ಕಿ ಕಟ್ಟರ್ಸ್ ಹೇಗಿದೆ ಅಲ್ಲ, ಚೆನ್ನಾಗಿದೆ. ಐ ಲೈಕ್ ಇಟ್. ಓಪನ್ ಮಾಡಿ ನೋಡಿಬಿಡಮ್ಮ ಕ್ವಾಲಿಟಿ. ಮನಿ ವೇಸ್ಟ್ ಅನ್ಕೊತೀನಿ ನಾನು ಇದಕ್ಕೆ. ಸುಮ್ಮನೆ ಹೀಗೆ ಪ್ರೆಸ್ ಮಾಡಬೇಕಷ್ಟೆ, ಏನು ಇದನ್ನು ಪ್ರೆಸ್ ಮಾಡಿದ್ರೆ ಹೋಗೇ ಬಿಡುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಉಪಯೋಗಿಸೋಣ. ಓಕೆ. ಇದು ಬಂದು ಒಂಥರ ಫ್ರೂಟ್ ಶೇಪರು, ಅಥವಾ ಐಸ್ ಕ್ರೀಮ್ ತೆಗಿಯೋದಕ್ಕೆ, ಅಥವಾ ಫ್ರೂಟ್ಸ್ನ ಹಿಂಗೆ ರೌಂಡಿಗೆ ಬರುತ್ತೆ ಇದ್ರಲ್ಲಿ ತೆಗೆದ್ರೆ, ಆ ಥರ ಇತ್ತು ಅದರಲ್ಲಿ, ಅದಕ್ಕೋಸ್ಕರ ತೊಗೊಂಡೆ. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಗಟ್ಟಿ ಇದೆ. ಇದು ಗಟ್ಟಿ ಇದ್ದರೆ ತಾನೇ ಚುಚ್ಚೋದಕ್ಕಾಗೋದು, ತೆಗಿಯೋದಕ್ಕಾಗೋದು. ಬಟ್ ಟ್ರೈ ಮಾಡಿ ನೋಡುವ. ಇನ್ನು
ಈ ಸ್ಕೂಪ್ ಅಂತೂ ತುಂಬಾ ಚೆನ್ನಾಗಿದೆ. ಫ್ರೂಟ್ ಶೇಪರ್ ಅಂತಲೇ ಅನ್ಕೋಬೋದು. ಎಷ್ಟು ಸೂಪರಾಗಿ ಬರ್ತಿದೆ ಅಂದರೆ ನೋಡ್ತಾ ಇರ್ಬೋದು ನೀವು. ಎಷ್ಟು ಸೂಪರ್ ಡೂಪರಾಗಿ ವಾಟರ್ ಮೆಲನ್ ಬರ್ತಿದೆ, ಹಾಗೆ ಕರ್ಬೂಜ ಕೂಡ ಬಂತು. ಇನ್ನು ಹಿಂದಗಡೆ ಒಂದು ಮೂತಿ ಥರ ಕೊಟ್ಟಿದ್ದಾರಲ್ಲ, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂತು. ಇನ್ನು ಈ ಪ್ರಾಡಕ್ಟ್ ಗಟ್ಟಿಯಾಗಿರೋದ್ರಿಂದ ಈಸಿಯಾಗಿ ನಾವು ಇದನ್ನು ಪುಷ್ ಮಾಡಬಹುದು. ಈಸಿಲಿ ಕಟ್ ಆಗುತ್ತೆ ಫ್ರೂಟ್ಸು. ಸಾಫ್ಟಾಗಿ ಫ್ರೂಟ್ಸ್ ಎಲ್ಲ ಸಾಫ್ಟಾಗಿರೋದ್ರಿಂದ ಇದು ಗಟ್ಟಿ ಇದೆ ಪದಾರ್ಥ, ಹಾಗಾಗಿ ಈಸಿಲಿ ಬರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕರ್ಬೂಜ ಕಟ್ಟಾಗಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಡಿಸೈನಾಗಿ ನಾವೇನಾದರೂ ಒಂದು ಅಲಂಕಾರವಾಗಿ ಕಟ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಇದು ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ. ತೊಗೋಬೇಕು ಅಂತ ಯಾರಿಗಾರು ಅನಿಸಿದರೆ ಆರಾಮಾಗಿ ನೀವು ತೊಗೊಳ್ಳಿ. ಆ್ಯಕ್ಚುಲಿ ಇದು ನನಗೆ ತುಂಬ ದಿನದಿಂದ ಆಸೆ ಇತ್ತು ತೊಗೋಬೇಕು ಅಂತ. ಸಿಲಿಕಾನ್ ಸ್ಪ್ಯಾಚುಲಸ್ಗಳು ಏನು ಗೊತ್ತಾ, ಇದು ಗ್ಲಾಸದು ಆಯಿಲ್ ಕಂಟೈನರ್ ತೊಗೊತೀವಲ್ವ, ಒಂದು ನನ್ನ ಹತ್ರ ಇದೆಯಲ್ಲ ಆ ಥರದ ಕಂಟೈನರ್ ತೊಗೊಂಡಾಗ ಅದ್ರ ಜೊತೆಗೆ ಚಿಕ್ಕದೆರಡು ಕೊಡ್ತಾರೆ ಸಿಲಿಕಾನ್ ಸ್ಪ್ಯಾಚುಲ. ಅದು ಅಷ್ಟು ಚೆನ್ನಾಗೆಲ್ಲ, ಇದು ನಂದು ಕ್ಯಾಸ್ಟ್ ಐರನ್ ತವ ಮೇಲೆ ಎಣ್ಣೆ ಹಚ್ಚಿದ ತಕ್ಷಣ ಫುಲ್ ಎಲ್ಲ ಜಿನ್ಗೋಗ್ಬಿಡ್ತದು. ಅಷ್ಟು ಚೆನ್ನಾಗೇ ಇಲ್ಲ ಕ್ವಾಲಿಟಿ ಅದು. ಅದಕ್ಕೆ ಇದು ನೋಡೋಣ ಅಂತ ಬುಕ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಟೋಟಲು ಇದು ಚಿಕ್ಕದೆರಡು ಬಂದಿದೆ ಆ್ಯಂಡ್ ಒಂದು ಬ್ರಷ್ ಇದೆ, ಹಾಗೆ ಇನ್ನೆರಡು ದೊಡ್ಡದು, ಏನಾದರೂ ಫ್ರೈ ಮಾಡಲಿಕ್ಕೆ ಚಿಕ್ಕದು ಹಾಗೆ ದೊಡ್ಡದು. ಆ್ಯಂಡ್ ನನಗೆ ಇದು ಆ್ಯಕ್ಚುಲಿ ತುಂಬ ಇಷ್ಟ ಆಗಿತ್ತು, ನನಗೆ ಇದು ಬೇಕಾಗಿತ್ತು. ಈ ಥರದ್ದು ನನ್ನ ಹತ್ರ ಒಂದು ಕೂಡ ಇಲ್ಲ, ಅದಕ್ಕೆ ಇದು ಇಸ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಬುಕ್ ಮಾಡಿದೆ ಇದನ್ನು. ನೋಡೋಣ ಹೇಗಿದೆ ಅಂತ. ಏನಾದರೂ ಹಪ್ಪಳ ಅಥವಾ ಸಂಡಿಗೆ ಪೂರಿ ಈ ಥರದ್ದು ಏನಾದರೂ ತೆಗಿಲಿಕ್ಕೆ ನಾಟ್ ಬ್ಯಾಡ್ ಕ್ವಾಲಿಟಿ. ಇದು ಸ್ಟೀಲ್ ಇದೆಲ್ಲ ಚೆನ್ನಾಗಿದೆ, ಬಟ್ ಉಪಯೋಗಿಸಿದಾಗ ಹೇಳ್ತೀನಿ. ಕ್ವಾಲಿಟಿ ಮಸ್ತ್ ಇದೆ, ಉಪಯೋಗಿಸ್ಬಿಟ್ಟು ಹೇಳೋಣ ಹೇಗಿದೆ ಅಂತ. ಏನೋ ಬಾಕ್ಸ್ ಇದೆ ಇದು. ಆ್ಯಕ್ಚುಲಿ ಇದು ಇದು ಅನಿಸುತ್ತೆ ಗ್ರಾಸರಿ ಪಿಸ್ತಾ ಅನಿಸುತ್ತೆ ಮೋಸ್ಟ್ಲಿ. ಇದು ಯಾವುದೇ ಥರ ಕಿಚನ್ ಪ್ರಾಡಕ್ಟ್ಸ್ ಅಲ್ಲ, ಬಟ್ ಇನ್ನೂ ಐಟಮ್ ಪಿಸ್ತಾ ಚಿಯರ್ಸ್ ಕ್ವಾಲಿಟಿ ಅನ್ಸುತ್ತೆ. ನೋಡಿದ ಹೇಗಿದೆ ಇದು ನಾನು ಅರ್ಜೆಂಟ್ ಆರ್ಡರ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ. ಮೊನ್ನೆ ಇದರಲ್ಲಿ ಮೆಟ್ರೋಯಿಂದ ತೊಗೊಬಂದಿದ್ರು ನನ್ನ ಹಸ್ಬೆಂಡ್. ಖಾಲಿ ಆಯಿತು. 1.5 kg ಪಿಸ್ತಾ ತಂದಿದ್ರು, ಸಾಲ್ಟೇಟು. ಅದೇ 1000 ರೂಪೀಸ್, 900 ಚಿಲ್ಲರೆ ಎಷ್ಟು. ಚೆನ್ನಾಗಿದೆ, ಫುಲ್ಲು ಕ್ರಿಸ್ಪಿಯಾಗಿದೆ, ಗರಂ ಗರಂ. ಇಟ್ಸ್ ನೈಸ್. ಕೊನೆಗೆ ಓಪನ್ ಮಾಡಿ ಒಳ್ಳೆ ಕೆಲಸ ಆಯಿತು, ಮೇಯೋಕ್ಕೆ ತಿನ್ನೋದಕ್ಕೆ. ಚೆನ್ನಾಗಿದೆ ಟೇಸ್ಟ್, ಗುಡ್ ಕ್ವಾಲಿಟಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನೋಡೋವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದಕ್ಕೋಸ್ಕರ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಥವಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬೇಗ ನಾನು ಕಿಚನ್ ಮೇಕೋವರ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮಾಡಿ ಆ ವಿಡಿಯೋನ ಕೂಡ ಹಾಕ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.